ನನಗೆ ಒಬ್ಬನೇ ಮನುಷ್ಯನು ಬೇಕು. ನನ್ನ ಕೈಯಿಂದ ಮಾಡಿದ ಅಡುಗೆ ತಿನ್ನಬೇಕು, ಧ್ಯಾನ ಮಾಡಬೇಕು. ನಮಗೆ 10 ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಬೇಕಿಲ್ಲ. ಒಬ್ಬನು ಸಾಕು. ಒಬ್ಬ ಗಾಂಧೀಜಿ ಎಷ್ಟಾದರೂ ಮಾಡುತ್ತಾನೆ. ಒಬ್ಬ ವಿಲಿಯಂ ಶೇಕ್ಸ್ಪಿಯರ್ ಎಷ್ಟಾದರೂ ಬರೆಯುತ್ತಾನೆ. ಒಬ್ಬ ಕಾಳಿದಾಸರು ಎಷ್ಟಾದರೂ ರಚಿಸುತ್ತಾರೆ. ಒಬ್ಬ ತ್ಯಾಗರಾಜರು ಎಷ್ಟು ಸಂಗೀತವನ್ನು ಹಾಡಿದರು. ಒಬ್ಬನೇ ತ್ಯಾಗರಾಜ. ಆದರೆ ಎಷ್ಟು ಕೀರ್ತನೆಗಳು ಹಾಡಿದರು, ಲೆಕ್ಕವಿಲ್ಲದಷ್ಟು ಕೀರ್ತನೆಗಳು ಹಾಡಿದರು. ಆ ಒಬ್ಬ ಮನುಷ್ಯನೇ ಮುಖ್ಯ. ಒಬ್ಬ ಮನುಷ್ಯನನ್ನು ಧ್ಯಾನಿಯಾಗಿ ತಯಾರು ಮಾಡುವುದು ಸಾಮಾನ್ಯವಾ? ಇಲ್ಲ ಇವರೇ. ಒಬ್ಬ ಮನುಷ್ಯನಿಗೆ ಊಟ ಕೊಡುವುದು ಸಾಮಾನ್ಯ ವಿಷಯವಾ? ಅಲ್ಲವೇ ಅಲ್ಲ. ದಿನಕ್ಕೆ ಒಬ್ಬರು. ಹನಿ ಹನಿ ಸೇರಿದರೆ ಸಮುದ್ರವಾಗುತ್ತದೆ. ಹಾಗೆಯೇ ಇದೆಲ್ಲ ಆಗಿದೆ PSSM. ಇಲ್ಲಿರುವ ಪ್ರತಿಯೊಬ್ಬರೂ ಒಂದು ದೊಡ್ಡ ಮಾಸ್ಟರ್. ನಾವು ಒಬ್ಬ ಮಾಸ್ಟರ್ಗೆ ಸಹಾಯ ಮಾಡಿದರೆ ಸಾಕು, ಅವರು ಪ್ರಪಂಚವನ್ನೆಲ್ಲ ಬದಲಾಯಿಸುತ್ತಾರೆ. ಒಬ್ಬನೇ ಸಾಕು. ದ್ರೋಣರು ದುರ್ಯೋಧನನನ್ನ ಕರೆದು, ನಿನಗೆ ಏನು ಕಾಣಿಸುತ್ತಿದೆ ಅಪ್ಪ ಎಂದರೆ, ನನಗೆ ಒಂದು ದೊಡ್ಡ ಗಿಡ ಕಾಣಿಸುತ್ತಿದೆ ಎಂದರು. ಪಕ್ಕಕ್ಕೆ ಹೋಗು ಎಂದನು. ಕರ್ಣನನ್ನು ಕರೆದು, ನಿನಗೇನು ಕಾಣಿಸುತ್ತಿದೆ ಎಂದರೆ, ನನಗೊಂದು ದೊಡ್ಡ ಹಕ್ಕಿ ಕಾಣುತ್ತಿದೆ ಎಂದನು. ಅರ್ಜುನನನ್ನು ಕರೆದು, ಏನು ಕಾಣಿಸುತ್ತದೆ ಎಂದರೆ, ನನಗೊಂದು ಕಣ್ಣು ಗುಡ್ಡೆ ಕಾಣಿಸುತ್ತಿದೆ ಎಂದನು. ನೀನೇ ಅಪ್ಪ ನಿಜವಾದವನು ಎಂದರು ದ್ರೋಣರು. ಹಾಗೆಯೇ ನಮಗೆ ಲಕ್ಷಾಂತರ ಜನ ಕಾಣಿಸಬಾರದು, ಒಬ್ಬನೇ ಕಾಣಿಸಬೇಕು. ಒಬ್ಬನಿಗೆ ಊಟವನ್ನು ಕೊಡಿ. ನಾವು ಸ್ವತಃ ಮಾಡಿ ಕೊಡಬೇಕು. ಆಗ ಅವನು ಯೋಗೀಶ್ವರನು ಆಗುತ್ತಾನೆ. ದಿನಕ್ಕೆ ಒಬ್ಬನಿಗೆ ಅಡುಗೆ ಮಾಡಿಕೊಟ್ಟು, ದಿನಕ್ಕೆ ಒಬ್ಬನಿಗೆ ಧ್ಯಾನ ಹೇಳಿಕೊಟ್ರೆ ಸಾಕು. ಈ ಪ್ರಪಂಚವೆಲ್ಲ ಬದಲಾಗುತ್ತದೆ. ಇನ್ನೊಂದು 10 ವರ್ಷಗಳಲ್ಲಿ ಪ್ರಪಂಚವೆಲ್ಲ ಬದಲಾಗಿಬಿಡುತ್ತದೆ. ಒಬ್ಬ ಮನುಷ್ಯನಿಗೆ ಧ್ಯಾನ ಹೇಳಿಕೊಟ್ರು, ಒಬ್ಬ ಮನುಷ್ಯನಿಗೆ ಊಟ ಕೊಟ್ಟರು, ನನಗೆ ಬಹಳ ಸಂತೋಷವಾಗುತ್ತದೆ ಮಾಸ್ಟರ್ಸ್. ಧನ್ಯವಾದಗಳು.